ವಿದ್ಯಾರ್ಥಿಗಳೇ, ನಿಮಗೊಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ವಿದ್ಯಾರ್ಥಿಗಳು ಜೀವನದಲ್ಲಿ ಒಂದು ಯಶಸ್ವಿಯನ್ನು ಕಾಣಬೇಕಾದ್ರೆ, ಒಂದು ಗುರಿಯನ್ನು ಮುಟ್ಟಬೇಕಾದ್ರೆ, ಜೀವನದಲ್ಲಿ ಒಂದು ಸಾಧನೆಯನ್ನು ಮಾಡಬೇಕಾದ್ರೆ ನಮ್ಮ ಜೀವನ ಶೈಲಿ ಯಾವ ರೀತಿ ಇರಬೇಕು, ಯಾವ ರೀತಿ ಇದ್ದರೆ ನಾವು ನಮ್ಮ ಗುರಿಯನ್ನು ಮುಟ್ತೀವಿ, ನಾವು ಯಶಸ್ವಿಯನ್ನು ಕಾಣ್ತೀವಿ ಅಂತಕ್ಕಂಥ ಮಾತನ್ನು ಅಭ್ಯರ್ಥಿಗಳೇ ನಾನು ನಿಮಗೀಗ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ಬಹಳಷ್ಟು ಜನ ವಿದ್ಯಾರ್ಥಿಗಳು ಬೇರೆ ಬೇರೆ ರೀತಿಯಾಗಿ ಕಲಿಯುವ ವಯಸ್ಸಿನಲ್ಲಿ ಹಾಳಾಗ್ತಾ ಇದ್ದಾರೆ. ಈಗ ಏನಪ್ಪ ಅಂದರೆ ಈಗ ಮೊಬೈಲ್ ಬಂದು ಮೊಬೈಲ್ದಿಂದನೂ ಸಹಿತ ಹಾಳಾಗ್ತಾ ಇದ್ದಾರೆ. ಕಂಟಿನ್ಯೂ ಮೊಬೈಲ್ ನೋಡ್ತಾ ಕುಂಡಿರ್ತಾ ಇದ್ದಾರೆ. ಆಮೇಲೆ ಆ ದೋಸ್ತಿಯಿಂದನೂ ಹಾಳಾಗ್ತಾರೆ. ಆಮೇಲೆ ನಮ್ಮ ಸುತ್ತಮುತ್ತಲಿರ್ತಕ್ಕಂಥ ವಾತಾವರಣದಿಂದನೂ ಹಾಳಾಗ್ತಾರೆ. ಪ್ರತಿಯೊಂದು ಕಾರಣಗಳಿರ್ತಾವೆ. ಒಬ್ಬ ವ್ಯಕ್ತಿ ಬೆಳೀಲಿಕ್ಕೂ ಕಾರಣ ಇರ್ತಾವೆ, ಒಬ್ಬ ವ್ಯಕ್ತಿ ಹಾಳಾಗಲಿಕ್ಕೆ ಕಾರಣಗಳಿರ್ತಾವೆ. ಆದರೆ ನಾವು ಬೆಳೀಲಿಕ್ಕೆ ನಮಗೆ ಏನು ಬೇಕು ಅಂತಕ್ಕಂಥ ವಿಷಯವನ್ನು ಇಟ್ಕೊಂಡು ನಾವು ನಮ್ಮ ಜೀವನ ಶೈಲಿಯನ್ನು ರೂಪಿಸ್ಕೊಂಡ್ರೆ 100ಕ್ಕೆ 100 ಗ್ಯಾರಂಟಿಯಾಗಿ ನಮ್ಮ ಜೀವನದಲ್ಲಿ ನಾವು ಯಶಸ್ವಿಯನ್ನು ಕಾಣ್ತೀವಿ. ಇದಕ್ಕೆ ನಿಮ್ಗೆ ಉದಾಹರಣೆ ನಾವು ಹೇಳಬೇಕಪ್ಪ ಅಂದ್ರೆ, ನೀವೊಬ್ಬರು ಹೆಂಗಿರ್ಬೇಕಪ್ಪ ಅಂದ್ರೆ 4 ಜನ ಕಾನ್ಫಿಡೆಂಟ್ ವ್ಯಕ್ತಿಗಳ ಜೊತೆ ಇರಬೇಕು ನೀವೊಬ್ಬರು. ಆವಾಗ 5ನೇ ವ್ಯಕ್ತಿ ನೀವು ಹಾಕಿರಿ. ಯಾವ ರೀತಿ ಆಗ್ತೀರಪ್ಪ ಅಂದ್ರೆ, ಅವರಲ್ಲಿ ಒಂದು ಆತ್ಮವಿಶ್ವಾಸ ಇರ್ತದೆ. ನಾನು ಜೀವನದಲ್ಲಿ ಯಶಸ್ವಿ ಆಗ್ತೀನಿ, ನಾನು ಗುರಿಯನ್ನು ಮುಟ್ತೀನಿ ಅಂತಕ್ಕಂಥ ನಂಬಿಕೆ ಮತ್ತು ಆತ್ಮವಿಶ್ವಾಸ ಇರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆ ನಿಮ್ಮ ಸ್ನೇಹ ಇತ್ತಂದ್ರೆ ನೀವು ಒಬ್ರು ಏನಾಗ್ತೀರಪ್ಪ ಅಂದ್ರೆ ಕಾನ್ಫಿಡೆಂಟ್ ವ್ಯಕ್ತಿಗಳಾಗ್ತೀರಿ. ಅದೇ ರೀತಿಯಾಗಿ ನೆಕ್ಸ್ಟ್ ನಾವು ನೋಡ್ಬೇಕಂದ್ರೆ 4 ಜನ ಇಂಟೆಲಿಜೆಂಟ್ ವಿದ್ಯಾರ್ಥಿಗಳ ಜೊತೆ ನಮ್ಮ ಗೆಳೆತನವನ್ನು ಮಾಡಬೇಕು. ಅಂದಾಗ 5ನೇ ವ್ಯಕ್ತಿ ನಾವು ಆಗ್ತೀವಿ ಅಂತ ಹೇಳ್ತೀವಿ. ಯಾಕಂದ್ರೆ ಇಂಟೆಲಿಜೆಂಟ್ ಈಗ ಹೆಂಗಪ್ಪ ಅಂದ್ರೆ, ಉದಾಹರಣೆ ನಿಮ್ಗೊಂದು ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ. ಈಗ ಏನಪ್ಪ ಅಂದ್ರೆ, ಈಗ 4 ಜನ ವಿದ್ಯಾರ್ಥಿಗಳಿದ್ದಾರೆ. ಆ 4 ಜನ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ, ಸ್ಟಡಿಯನ್ನು ಮಾಡ್ತಾರೆ, ಓದ್ತಾರೆ. ಆದರೆ ನೀ ಮಾತ್ರ ಏನು ಮಾಡ್ತೀವಿ, ಸಿಗರೆಟ್ ಸೇದು ಅಂತ ಒಂದು ಚಟ ಇರ್ತದೆ ನಿನಗೆ. ಅವಾಗ ಏನಾಗ್ತದೆ, ನೀ ಸಿಗರೆಟ್ ಸೇದ್ಬೇಕಂತಿ. ಅವಾಗ ಅವ್ರ ದೋಸ್ತರು 4 ಜನ ದೋಸ್ತರು ನಿನಗೇನು ಹೇಳ್ತಾರೆ, ಇಲ್ಲಿ ಸ್ಮೆಲ್ ಬರ್ತದಪ್ಪ, ನೀ ಆ ಕಡೆ ಹೋಗು, ಆ ಕಡೆ ಸೇದು ಅಂತಾರೆ. ಅವಾಗ ನೀ ಏನು ಮಾಡ್ತಿ, ಎಲ್ಲಿ ಬಿಡೋಪ್ಪ ನಾವು ಹೊರಗೆ ಹೋಗೋದು, ಸಿಗರೆಟ್ ಬೇಡ, ಸೇದೋದು ಬೇಡ ಅಂತೇಳಿ ಅಲ್ಲಿ ಸಿಗರೆಟ್ ಸೇದೋದನ್ನು ಬಿಡ್ತಿ. ಅಂದರೆ ಏನು, ನಿನ್ನ ಸಹವಾಸ ಯಾವ ರೀತಿ, ನಿನ್ನ ಜೊತೆ ಫ್ರೆಂಡ್ಸ್ ಯಾವ ರೀತಿ ಇರ್ತಾರೆ ಅದೇ ರೀತಿ ನೀ ಬೆಳಿತಿ. ಅಥವಾ 4 ಜನ ವಿದ್ಯಾರ್ಥಿಗಳು ಅವರೆಲ್ಲರೂ ಸಿಗರೆಟ್ ಸೇದವ್ರು ಇದ್ರಪ್ಪ ಅಂದರೆ, ನೀವೊಬ್ಬ ಸಿಗರೆಟ್ ಸೇದವ ಇಲ್ಲ ಅಂದ್ರೆ ಅವಾಗ ಏನು ಮಾಡ್ತಾರೆ, ತುವಾ ಇದೊಂದು ಜುಲ್ಕಿ ನೀ ಜಗ್ಗು, ಇದೊಂದು ಸಲ ಸೇದು ಏನಾಗೋದಿಲ್ಲ ಅಂಥೇಳಿ ನಿನಗೆ ಅದನ್ನು ಸ್ವಲ್ಪ ಸೇದಲಿಕ್ಕೆ ಕಲಿಸ್ತಾರೆ. ಅವ್ರು 4 ಜನ ಯಾವ ರೀತಿ ನಿನ್ನ ಜೊತೆ ಇರ್ತಾರೆ ಫ್ರೆಂಡ್ಸ, ಅದೇ ರೀತಿಯೇ ನೀನಾಗುವಂಥ ಚಾನ್ಸ್ ಇರ್ತದೆ. ಅದೇ ರೀತಿಯಾಗಿ ಇನ್ನೂ ಆಗ್ಬೋದು, ಇನ್ನೂ ಮುಂದುವರೆದು ನಾವು ವಿಚಾರ ಮಾಡ್ಬೋದು. ಈಗ 4 ಜನ ಫ್ರೆಂಡ್ಸ್ ಅವರು ಡ್ರಿಂಕ್ಸ್ ಮಾಡೋರು ಇದ್ರಪ್ಪ ಅಂದರೆ, ನೀ ಡ್ರಿಂಕ್ಸ್ ಮಾಡೋದಿಲ್ಲ ಅಂದ್ರೆ ಏನಾಗ್ತದೆ, ಅಲ್ಲಿ ಆ ಫ್ರೆಂಡ್ಸ್ ಏನು ಮಾಡ್ತಾರಪ್ಪ ಅಂದ್ರೆ ನಿನಗೆ ಏನಾಗೋದಿಲ್ಲ, ಸ್ವಲ್ಪ ತಗೋ, ಏನಾಗೋದಿಲ್ಲ ಸ್ವಲ್ಪ ತಗೋ ಅಂತೇಳಿ ಸ್ವಲ್ಪ ಕೊಟ್ಟು ನಿನಗೆ ಡ್ರಿಂಕ್ ಅಂದರೆ ಕುಡಿಯೋದನ್ನು ಕಲಿಸ್ಬೋದು. ಆದರೆ ಅವು 4 ಜನ ಯಾವುದೇ ರೀತಿ ಡ್ರಿಂಕ್ಸ್ ಮಾಡೋಂಗಿಲ್ಲ, ಏನೂ ಮಾಡೋಂಗಿಲ್ಲ ಅಂದಾಗ ನೀವೊಬ್ಬ ಡ್ರಿಂಕ್ಸ್ ಮಾಡ್ತಿದ್ದೆ ಅಂದ್ರೆ ಅವಾಗ ಏನಾಗ್ತದೆ, ಅವ್ರ ಜೊತೆ ಇದ್ದಾಗ ಅವರು ಡ್ರಿಂಕ್ಸ್ ಮಾಡೋದಿಲ್ಲ, ಆರಾಮ್ ಊಟ ಮಾಡಿಕೊಂಡು ಆರಾಮಾಗಿರ್ತಾರೆ. ಅವಾಗ ನಿಂಗೆ ಡ್ರಿಂಕ್ಸ್ ಮಾಡ್ಬೇಕು ಅನಿಸಿದ್ರು ಸಹಿತ ನೀ ಅಲ್ಲಿ ಫ್ರೆಂಡ್ಸ್ ಮುಂದೆ ನಿಂಗೆ ಡ್ರಿಂಕ್ಸ್ ಮಾಡಲಿಕ್ಕೆ ಆಗೋದಿಲ್ಲ. ಇದೇ ನಮ್ದು ಯಾಕಪ್ಪ ಅಂದ್ರೆ, ನಮ್ಮ ದೋಸ್ತಿ ಹೆಂಗಿರ್ತದೆ, ಗೆಳೆತನ ಹೆಂಗಿರ್ತದೆ ಆ ರೀತಿ ನಮ್ಮ ಜೀವನದಾಗ ನಾವು ಬೆಳಿತೀವಿ. ಅದಕ್ಕೆ ನಾವು ಇನ್ನೊಂದು ಏನಂತೀಪ್ಪ ಅಂದ್ರೆ, 4 ಜನ ಅನ್ಸಕ್ಸಸ್ಫುಲ್ ವ್ಯಕ್ತಿಗಳ ಜೊತೆ ಇದ್ದರೆ 5ನೇ ವ್ಯಕ್ತಿ ಅನ್ಸಕ್ಸಸ್ಫುಲ್ಲು ನಾವು ಆಗ್ತೀವಿ ಅಂತ. ಯಾಕಂದರೆ ನಮ್ಮ ಜೊತೆ ಸರ್ಕಲ್ ಯಾವ ರೀತಿ ಇರ್ತದೆ, ನಮ್ಮ ಫ್ರೆಂಡ್ ಸರ್ಕಲ್ ಯಾವ ರೀತಿ ಇರ್ತದೆ ಅದೇ ರೀತಿನ ನಾವು ಸಹಿತ ಬೆಳಿತೀವಿ ಅಂತ ಹೇಳಿಂದ ಕೆಲವೊಂದು ಕಡೆ ನಾನು ಕೇಳಿದ್ದು ಉಂಟು. ಅದೇ ರೀತಿಯಾಗಿ ಇನ್ನೊಂದು ಏನಪ್ಪ ಅಂದ್ರೆ, ನೀವು ಯಾವುದೇ ಒಬ್ಬರು ದೋಸ್ತಿಯನ್ನು ಮಾಡಬೇಕಾದ್ರೆ ಅವ್ರ ಜೊತೆ ನಾ ಬೆನ್ನು ಹತ್ತಬೇಕು ಬೇಡ, ನೀವು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಅವ್ರ ಜೊತೆ ಗೆಳೆತನವನ್ನು ಮಾಡಬೇಕು. ಅಂದಾಗ ಏನಾಗ್ತದಪ್ಪ ಅಂದರೆ, ನೀವು ಜೀವನದಲ್ಲಿ ಬದಲಾವಣೆ ಆಗಲಿಕ್ಕೆ ಸಾಕಷ್ಟು ನಿಮ್ಗೆ ದಾರಿಗಳು ಸಿಗ್ತಾವೆ. ನಿಮಗೇನು ಗೊತ್ತಿಲ್ಲಪ್ಪ ಅಂದ್ರೆ, ಒಬ್ಬ ಸಕ್ಸಸ್ಫುಲ್ ವ್ಯಕ್ತಿ ಜೊತೆ ನಾವು ಬೆನ್ನು ಹತ್ತೀವಿ ಅಂದರೆ ನಾವು ಸಕ್ಸಸ್ಫುಲ್ ವ್ಯಕ್ತಿಗಳಾಗ್ತೀವಿ. ಜೀವನದಾಗ ಯಾವತ್ತೂ ನಾವು ಹೆಂಗಿರ್ಬೇಕಪ್ಪ ಅಂದ್ರೆ, ಸಕ್ಸಸ್ಸನ್ನು ಕಾಣುವುದಕ್ಕೆ ಪ್ರಯತ್ನ ಮಾಡಬೇಕು. ಇಲ್ಲಿ ಕೆಟ್ಟದ್ದನ್ನು ನಾವು ಅವಾಯ್ಡ್ ಮಾಡ್ತಾ ಹೋಗಬೇಕು. ಕೆಟ್ಟದನ್ನು ಅವಾಯ್ಡ್ ಮಾಡ್ತಾ ಹೋದಪ್ಪ ಅಂದ್ರೆ ಅಂದಾಗ ಮಾತ್ರ ಜೀವನದಾಗ ನಾವು ಸಕ್ಸಸ್ ಆಕ್ತೀವಿ. ನಮ್ಮ ಮನುಷ್ಯನಾಗ ಏನಿರ್ತಾವೆ ಅಂದ್ರೆ 2 ಮನಸ್ಸು ಇರ್ತಾವೆ ರೀ. ಒಂದು ಕೆಟ್ಟದ್ದು ಮಾಡು ಅಂತಿರ್ತೈತಿ, ಇನ್ನೊಂದು ಕೆಟ್ಟದ್ದು ಮಾಡಬೇಡ ಅಂತಿರ್ತೈತಿ. ಆ ಸಮಯದಲ್ಲಿ ಕೆಟ್ಟದ್ದು ಮಾಡು ಅಂತಕ್ಕಂಥ ವ್ಯಕ್ತಿಗಳು ನಿನ್ನ ಜೊತೆ ಇದ್ರಪ್ಪ ಅಂದ್ರೆ ನೀ ಕೆಟ್ಟದನ್ನು ಮಾಡ್ತಿ. ಕೆಟ್ಟದ್ದು ಮಾಡಬೇಡ ಅಂತಕ್ಕಂಥ ವ್ಯಕ್ತಿಗಳು ನಿನ್ನ ಜೊತೆ ಇದ್ರಪ್ಪ ಅಂದ್ರೆ ನೀ ಕೆಟ್ಟದನ್ನು ಮಾಡೋದೇ ಇಲ್ಲ. ವಿದ್ಯಾರ್ಥಿಗಳೇ, ಜೀವನದಲ್ಲಿ ಒಂದು ವಯಸ್ಸಿರ್ತದೆ ಅಂದ್ರೆ ನಾವು ವೇಳೆಗೆ ಭಾಳ ಮಹತ್ವವನ್ನು ಕೊಡಬೇಕು, ಸಮಯಕ್ಕೆ ಭಾಳ ಮಹತ್ವವನ್ನು ಕೊಡಬೇಕು. ಒಮ್ಮೆ ಆದ ಸಮಯ ತಿರುಗಿ ನಮ್ಮ ಜೀವನದಾಗ ಯಾವಾಗೂ ಸಿಗೋದಿಲ್ಲ. ಆ ಸಮಯ ಒಳಗೆ ನಾವು ಒಳ್ಳೆಯ ಯಾವುದೇ ಇರಲಿ, ಅದು ಏನು ಬೇಕಾದ ಜೀವನದಲ್ಲಿ ಗುರಿ ಇಡ್ರಿ, ಆ ಗುರಿ ಮುಟ್ಟಲಿಕ್ಕೆ ಪ್ರಯತ್ನ ಮಾಡ್ಬೇಕಾರೆ ಸತತವಾಗಿ ಶ್ರಮ ಹಾಕಬೇಕು. ಶ್ರಮ ಅಂದರೆ ಯಾವ ರೀತಿ ಅಂದ್ರೆ, ಒಂದು ಪುಸ್ತಕ ಓದಾತಾರೆ ಅಂದ್ರೆ ಆ ಪುಸ್ತಕಕ್ಕೆ ಬೆವರು ಬಿಡ್ಬೇಕು ರೀ. ನಿಮಗಲ್ಲ ನಾ ಹೇಳ್ತಾ ಇರೋದು, ಆ ಪುಸ್ತಕಕ್ಕೆ ಬೆವರು ಬಿಡ್ಬೇಕು. ಏನಪ್ಪ ಇವು ಎಷ್ಟು ಓದ್ತಾನೆ, ನಾವು ಪುಸ್ತಕ ಎಷ್ಟು ಓದ್ತಾನೆ ಅನ್ಬೇಕು. ಆ ರೀತಿ ನಾವು ಅಭ್ಯಾಸವನ್ನು ಮಾಡಬೇಕು. ಶ್ರಮವನ್ನು ಹಾಕಿದ್ರೆ ಜೀವನದಾಗ 100ಕ್ಕೆ 100 ಗ್ಯಾರಂಟಿಯಾಗಿ ನಾವು ಸಕ್ಸಸ್ಸನ್ನು ಕಾಣ್ತೀವಿ. ಅಭ್ಯರ್ಥಿಗಳೇ, ಜೀವನದಲ್ಲಿ ನಿಮ್ಮ ಗೆಳೆತನ ಅನ್ನೋದು ಭಾಳ ಮುಖ್ಯ ಇರ್ತದೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ,
ಹಾಗೆ ನಿಮ್ಮ ಸ್ನೇಹಿತರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಹಾಗೆ ನೀವು ಕಮೆಂಟ್ಗಳನ್ನು ಮಾಡ್ತಾಯಿರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.